ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಹಾಗೆ ವಿರೋಧ ಪಕ್ಷದವರು ಆಮೇಲೆ ಬಹಳ ಮಂದಿ ಕೂಡ ಸರ್ಕಾರನೇ ಇದಕ್ಕೆ ಕಾರಣ, ಸರ್ಕಾರದ ನಿರ್ಲಕ್ಷ್ಯ ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಸುರೇಶ್ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದು, ಕುಮಾರಸ್ವಾಮಿ ಅವರು ಬೆಳಗೊಂದು ರೀತಿ ರಾತ್ರಿ ಒಂದು ರೀತಿ ಮಾತನಾಡ್ತಾರೆ. ಕಾಲ್ತುಳಿತ ದುರಂತದ ಬಗ್ಗೆ ಸರ್ಕಾರ ಎಸ್ಕೇಪ್ ಆಗೋ ಕೆಲಸದಲ್ಲಿ ಇಲ್ಲ. ಆಮೇಲೆ ಕುಮಾರಸ್ವಾಮಿ ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಲಿ, ಸ್ವಲ್ಪ ಗಮನ ಹರಿಸ್ಬೇಕು ಅವರು ಅವರ ಆರೋಗ್ಯದ ಬಗ್ಗೆ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಆಗಿತ್ತು, ಕೇಂದ್ರ ಸರ್ಕಾರ ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿತ್ತು, ಆದ್ರೆ ನಾವಂಗ್ ಮಾಡ್ತಾ ಇಲ್ಲ. ಸಿಎಂ ಡಿಸಿಎಂಗೆ ರಾಜೀನಾಮೆಯನ್ನು ಕೊಡಿ ಅಂತ ಅಂದ್ರೆ ಹೇಗೆ? ಹಂಗಾದ್ರೆ ಪ್ರಧಾನಿ ಮೋದಿನೂ ರಾಜೀನಾಮೆ ಕೊಡ್ಬೇಕಾಗಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡ್ಬೇಕಂತ ಆಗ್ರಹ ಮಾಡ್ತೀವಿ. ನೈತಿಕತೆ ಇದ್ರೆ ಕೊಡಬೇಕು, ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ತಲೆದಿನಗಳಾಗಬೇಕು. ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದ್ದನ್ನು ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ. ಅದು ಅವರಿಂದ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಬಟ್ ಅದು ನಾವು ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ. ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ರೀ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ಈಗೇನು ಸರ್ಕಾರ ಏನು ಈ ಸಾವಿನ ಬಗ್ಗೆ ಆದಂತ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾ ಇಲ್ಲ, ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಅಚಾತುರ್ಯವಾಗಿ ಆಕಸ್ಮಿಕವಾಗಿ ನಡೆದಂತಹ ಘಟನೆಗಳು, ಇಡೀ ದೇಶದಲ್ಲಿ ಘಟನೆಗಳು ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತು. ಯಾರು ಪ್ರಾಯೋಜಿತ? ಅದು ಬಿಜೆಪಿ ಪ್ರಾಯೋಜಿತನ, ಪ್ರಧಾನಮಂತ್ರಿಗಳದ, ಮುಖ್ಯಮಂತ್ರಿಗಳದ? ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂತ ಕಾಲ. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ವಾಗ್ಯುದ್ಧ ನಡೀತಾ ಇದೆ. ರಾಜೀನಾಮೆ ಕೇಳ್ತಿರೋ ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು. ಎಚ್ಡಿಕೆ ವಿರುದ್ಧ ಹೀಗೆ ಬೇಳೂರು ಗೋಪಾಲಕೃಷ್ಣ ಬೆಂಕಿಯಾಗಿದ್ದಾರೆ. ರಾಜ್ಕುಮಾರ್ ಅವರ ಸಾವಿನ ಸಂದರ್ಭದಲ್ಲಿ ದೊಡ್ಡ ಗಲಾಟೆನೇ ಆಗೋಯ್ತು. 4 ಮಂದಿಗೆ ಗುಂಡೆ ಟೊಡೆದು ಸಾಯಿಸಿದ್ರು. ಅವತ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ರ? ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾಗೆ ಕುಮಾರಸ್ವಾಮಿ ಅವರು ಕೂಡ ಕೆಂಡ ಆಗಿದ್ದಾರೆ. ಅವತ್ತಾದಂತ ಸಾವಿನ ಘಟನೆಗೂ ಇವತ್ತಾದಂತ ಸೆಲೆಬ್ರೇಷನ್ ಘಟನೆಗೂ ಹೋಲಿಕೆ ಮಾಡೋದು ಸರಿಯಲ್ಲ ಅಂತ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ತನ್ನ ಕಾಲದಲ್ಲೇ ರಾಜ್ಕುಮಾರ್ ಗಲಾಟೆ ಸಂದರ್ಭದಲ್ಲಿ, ರಾಜ್ಕುಮಾರ್ ನಿಧಾನ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ, ಎಲ್ಲಿ ಕಂಠೀರವ ಸ್ಟುಡಿಯೋ ಹತ್ರ 4 ಜನರು ಗುಂಡೆ ಹೊಡೆದು ಸಾಯಿಸಿದ್ರು. ಅವಾಗ ಇವ್ರು ರಾಜೀನಾಮೆ ಕೊಟ್ರ? ಏನು ಬೇಕಾದ್ರೂ ಮಾತಾಡ್ತಾರ್ರಿ. ವಿರೋಧ ಪಕ್ಷ ಇದ್ಬೇಕಾರೆ ಇವ್ರಿಗೆ ಚಟ, ಇವರಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಈ ಮಾತಾಡೋರು ಇದ್ದಾರಲ್ಲ, ಅವತ್ತು ನೀನು ರಾಜೀನಾಮೆ ಕೊಟ್ಟಿದ್ರೆ ಕುಮಾರಸ್ವಾಮಿ ಅವರು, ಅವತ್ತು ನಾ 7-8 ಜನ ತೆಗೆದ್ರಲ್ಲ, ಇವತ್ತು ನಾವು ಬೇಕಾದ್ರೆ ರಾಜೀನಾಮೆ ಕೊಡಿಸ್ಬೋದಿತ್ತು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಸ್ಕರ ಏನು ಬೇಕಾದ್ರೂ ಮಾತಾಡೋದಿದೆಯಲ್ಲ, ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಯಾರು ಜವಾಬ್ದಾರಿ ತಗೋ? ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನೀವು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಂತೆ. ರಾಜ್ಕುಮಾರ್ ಸತ್ತಾಗ ಅದರ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವರು ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ ಇಬ್ಬರು ಸತ್ತಿದ್ದು ನಿಜ. ನಾನು ಅದನ್ನು ಓಪನಾಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ನಾನು ಅವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ. ನಮ್ಮ ರಾಜ್ಯದಲ್ಲಿ ಅಂಥ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ ನಿಧನರಾದಂಥದ್ದು ಅದೇ ಮೊದಲನೇ ಘಟನೆ. ಅವತ್ತು ಪ್ರಿಕಾಷನರಿ ಮೆಜರ್ ತಗೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗಿತ್ತು, ನಮ್ಮ ತೀರ್ಮಾನಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯಿಂದ ಬುಲೆಟಿನ್ ಹೊಡೆಸ್ಬಿಟ್ರು. ರಾಜ್ಕುಮಾರ್ ಅವರ ನಿಧನದ ಬಗ್ಗೆ ಯಾವುದೇ ರೀತಿಯ ನಾವು ಸೆಕ್ಯೂರಿಟಿ ಮೆಜರ್ ತಗೊಳ್ಳೋದಕ್ಕಿಂತ ಮುಂಚೆ ಅವರು ಅಪರಾಧ ಮಾಡಿದ್ದು.
ಆ್ಯಕ್ಚುಲಿ ಅದನ್ನು ಮೊದಲೇ ಹೇಳಿ. ಆದರೂ ನಾವು ಯಾರ ಮೇಲೂ ದೋಷ ಕೊಡಲಿಕ್ಕೆ ಹೋಗಲಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಇದಕ್ಕೂ ಹೋಲಿಕೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ.